ಫ್ರೆಂಡ್ಸ್, ಇಲ್ಲಿ ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರದ್ದು ಗೊಜ್ಜು, ಪಾಲಕ್ ಗೊಜ್ಜು ಅಂತ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಅಂತೀವಿ ನಮ್ಮ ಕಡೆ. ಇದಕ್ಕೆ ಏನೇನು ಬೇಕು ಅಂತ ಪಾಲಕ್ಕು ಒಂದು ಕಟ್ಟು, ಸ್ವಲ್ಪ 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಗ್ಲಾಸಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಡಲೆ ಹಸಿಟ್ಟು ಬೇಕಾಗುತ್ತೆ. ಸ್ವಲ್ಪ ನಾನು ಹುರುಗಡಲೆ ಹಸಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಸಿಟ್ಟು ಅದು ಇದ್ರೂ ಓಕೆ, ಹುರುಗಡಲೆ ಪುಡಿ ಇದ್ರೂ ಓಕೆ. ಅದಕ್ಕೆ ಇವಾಗ ಎಣ್ಣೆ ಹಾಕುತ್ತೀನಿ. ಇಲ್ಲ ಮಮ್ಮಿ, ಖಾಲಿ ತರಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ ಇರ್ಬೋದು ನೋಡು. ನಾನು ಆಟಕ್ಕೆ ಹೋಗ್ತೆ, ನಾನು ಆಟಕ್ಕೆ ಹೋಗ್ತಿದ್ದೀನಿ ನೋಡಿ. ಇದಕ್ಕೆ ನಾನು ಕಟ್ ಮಾಡ್ಕೊಳ್ಳೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಸಣ್ಣ ಕೆತ್ಕೊಂಡಿದ್ದೀನಿ. ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ನೋಡ್ಕೊಡ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಅಷ್ಟೇ. ಏನು ಲೈಟ್ ಕುಂದಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಜಜ್ಜಿದ ಬೆಳ್ಳುಳ್ಳಿ. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟಿಗೆ ಅಂತ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಪಾಲಕ್ಕು ತೊಳೆದಿಟ್ಕೊಂಡಿದ್ದೀವಲ್ಲ ಅದು ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಪಾಲಕ್ ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮುಚ್ಚಿಬಿಡೋಣ, ಎಲ್ಲ ನೀರು ಬಿಟ್ಕೊಡುತ್ತೆ. ಸ್ವಲ್ಪ ಗರಂ ಮಸಾಲ, ಇವಾಗ ಇದು ಕಡಲೆ ಹುರುಗಡಲೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಅದು ಇದಕ್ಕೆ ಉದುರಿಸೋಣ.
ಈ ಥರ ಉದ್ದಿಟ್ರೆ ಚೆನ್ನಾಗಿ ಬರುತ್ತೆ, ಗಟ್ಟಿ ಬರುತ್ತೆ. ರೊಟ್ಟಿ, ಅನ್ನ, ಚಪಾತಿ, ಪೂರಿ, ದೋಸೆ ಜೊತೆ ತಿನ್ಬೋದು. ನೋಡಿ ಹಾಕಿದ ತಕ್ಷಣ ಎಲ್ಲ ಹೀರ್ಕೊಂಡಿರ್ತೇನೆ ನೋಡಿ. ನೋಡಿ ತಳ ಎಲ್ಲ ಬಿಟ್ಕೋತಾ ಇತ್ತು. ನೋಡಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಹಿಂಗೆ ಬಂದಿದೆ. ಸ್ವಲ್ಪ ಇದಕ್ಕೆ ಮುಚ್ಚಿಬಿಡೋಣ, ಎಣ್ಣೆ ಬಿಟ್ಕೋತೆ. ನೋಡಿ ತಳ ಎಲ್ಲ ಬಿಟ್ಕೋತಾ ಇತ್ತು. ನೋಡಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಹಿಂಗೆ ಬಂದಿತ್ತು. ಸ್ವಲ್ಪ ಇದಕ್ಕೆ ಮುಚ್ಚಿಬಿಡೋಣ, ಎಣ್ಣೆ ಬಿಟ್ಕೋತೆ. ಫ್ರೆಂಡ್ಸ್, ಇವಾಗ ಪಾಲಕ್ ಗೊಜ್ಜು ರೆಡಿ ಮಾಡಿದ್ದೀವಲ್ಲ, ಅದು ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಬಂದಿತ್ತು ಅಂತ ಹೇಳ್ತೀನಿ ನಿಮಗೆ. ಜೋಳದ ರೊಟ್ಟಿ ಜೊತೆ ಸೂಪರ್ ಟೇಸ್ಟ್. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು. ಒಂದೇ ಕಟ್ಟು ತಂದಿದ್ದೀನಲ್ಲ, ಸ್ವಲ್ಪ ಆಗಿತ್ತು. 2 ಕಟ್ಟು 3 ಕಟ್ಟು ಆ ಥರ ಮಾಡ್ಕೊಂಡಿದ್ರೆ ಚಟ್ನಿ ಗೊಜ್ಜು ಥರ ಮಾಡಿಬಿಟ್ಟು ಅನ್ನಕ್ಕೆ ಯಾವಾಗಾರ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಹಾಕೊಂಡು ತಿನ್ಬೋದು. ಚೆನ್ನಾಗಿ ಬಂದಿರುತ್ತೆ, ಟೇಸ್ಟ್ ಸಖತ್ತಾಗಿ ಬಂದಿರುತ್ತೆ. ನಮ್ಮ ಮನೆಯವರು ಹೇಳ್ತಾ ಇದ್ರು ಚೆನ್ನಾಗಿ ಬಂದಿತ್ತು ಅಂತ. ಬಾಯ್ ಫ್ರೆಂಡ್ಸ್, ನಾನು ಇವಾಗ ಪಾಲಕ್ ರೆಸಿಪಿ ತೋರಿಸಿದ್ದೇನಲ್ಲ, ನೀವು ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಮಾಡಿ.